ನಮಸ್ಕಾರ ಸ್ನೇಹಿತರೆ, ಇಡೀ ದೇಶದಲ್ಲಿನೇ ಒನ್ ಆಫ್ ದಿ ಬೆಸ್ಟ್ ಸ್ಕೀಮ್ ನಲ್ಲಿ ಇದು ಕೂಡ ಒಂದು ಹೌದು. ಕೆಲವೊಂದಿಷ್ಟು ನಾವು ಸ್ಕೀಮ್ಸ್ ಗಳ ಬಗ್ಗೆ ವಿಚಾರ ಮಾಡಿದಾಗ ಒಂದೊಂದು ಗಂಡು ಮಕ್ಕಳಿಗೆ ಸೀಮಿತ ಇರುತ್ತೆ, ಅಥವಾ ಹೆಚ್ಚಾನೆಚ್ಚು ಸ್ಕೀಮ್ಸ್ ಗಳು ಮಹಿಳೆಯರಿಗೆ ಸೀಮಿತ ಆಗಿರುತ್ತೆ. ಪಿಂಚಣಿ ಒಂದನ್ನ ಹೊರತುಪಡಿಸಿದ್ರೆ ಮತ್ತೆ ಈ ಒಂದು ಯೋಜನೆಯಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಲಾಭ ಸಿಗ್ತಾ ಇದೆ. ಅದರಲ್ಲಿ ಒಂದೇ ಮನೆಯಲ್ಲಿ 6,000 ರೂಪಾಯಿ, ಅಂದ್ರೆ ಗಂಡ ಹೆಂಡತಿ ಇರ್ತಾರೆ, ಇಬ್ರು ಕೂಡ ಅಪ್ಲೈ ಮಾಡಿದ್ದೆ ಆದ್ರೆ ಗಂಡನಿಗೆ 3,000, ಹೆಂಡತಿಗೆ 3,000, 6,000 ರೂಪಾಯಿ ಪ್ರತಿಯೊಂದು ಕುಟುಂಬದಲ್ಲಿರ್ತಕ್ಕಂತಹ ಗಂಡ ಹೆಂಡತಿಗೂ ಕೂಡ ಸಿಗ್ತಾ ಇದೆ. ಸೊ ಅದನ್ನ ಬಳಕೆ ಮಾಡಿಕೊಂಡು ನಿಮ್ಮ ಜೀವನವನ್ನ ನೀವು ಸಾಗಿಸಬಹುದು. ಹಾಗಾದ್ರೆ ಬಹಳಷ್ಟು ಜನನ ಇದನ್ನ ನಂಬೋದಿಲ್ಲ, ನಂಬಲೇಬೇಕು, ಇದು ನಿಜ ಕೂಡ ಹೌದು. ಅದು ಹೇಗೆ, ಏನು, ಎಂತ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಸೊ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಯೋಜನೆಯ ಕುರಿತಾಗಿ ಕ್ಲಾರಿಟಿಯನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಗಂಡನಿಗೆ 3,000 ಮತ್ತು ಹೆಂಡತಿಗೆ 3,000 ಪ್ರತಿ ತಿಂಗಳು ಕೂಡ ಇದು ಬರೀ ವರ್ಷಕ್ಕೆ ಅಥವಾ 2 ತಿಂಗಳು ಅಥವಾ 5 ತಿಂಗಳಲ್ಲ, ಪ್ರತಿ ತಿಂಗಳು ಅಂದ್ರೆ 30 ದಿನಕ್ಕೆ ನಿಮಗೆ 6,000 ಜಮಾ ಆಗತ್ತೆ. ಸೊ ಹಾಗಾದ್ರೆ ಬನ್ನಿ, ಇದಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಯಾರು ಅರ್ಹತೆಯನ್ನ ಹೊಂದಿರ್ತಾರಂತ ನೋಡೋದಾದ್ರೆ, ಬೀದಿ ವ್ಯಾಪಾರಿಗಳು. ಬೀದಿ ಬದಿಯಲ್ಲಿ ನೀವು ಏನೇ ವ್ಯಾಪಾರ ಮಾಡ್ಕೊಳ್ಳಿ, ಹಣ್ಣು ಮಾರಾಟ ಅಥವಾ ಇನ್ನಿತರ ಕೆಲಸಗಳನ್ನ ಮಾಡ್ಕೊಳ್ಳಿ, ಅಥವಾ ಮತ್ತೊಬ್ಬರ ಕೈ ತೆಳಗೆ ಕೆಲಸ ಮಾಡ್ಕೊಳ್ಳಿ, ಹೀಗೆ ಯಾವ್ದು ಬೇಕಾದ್ರೂ ಕೆಲಸ ಮಾಡ್ತಾ ಇದ್ರು. ಇನ್ನು ತರಕಾರಿ ಮಾರ್ತಾ ಇದ್ರು, ನೀವು ಅವಕಾಶ ಇದೆ. ಗಾರೆ ಕೆಲಸ ಮಾಡ್ತಾ ಇದ್ರು ಸಹಿತ ನೀವು ಇದಕ್ಕೆ ಅಪ್ಲೈ ಮಾಡಬಹುದು. ರಿಕ್ಷಾ ಚಾಲಕರು, ಆಟೋ ಚಾಲಕರು, ಸೊ ನಿಮ್ದು ಆ ರಿಕ್ಷಾ ಸ್ವಂತ ಇರಲಿ ಅಥವಾ ನೀವು ಇನ್ನಿತರದ ಒಂದು ಕೈ ತೆಳಗೆ ಹೋಗಿ ಆ ರಿಕ್ಷಾವನ್ನ ಚಲಾಯಿಸಿ ಸಂಪಾದನೆ ಮಾಡ್ತಾ ಇದ್ರು ಸಹಿತ ಇದಕ್ಕೆ ಅಪ್ಲೈ ಮಾಡಬಹುದು. ಇನ್ನು ಕೂಲಿ ಹಾಗೂ ಕೃಷಿ ಕಾರ್ಮಿಕರು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದಂತ. ಇನ್ನು ಇತರೆ ಸಣ್ಣ ಸಣ್ಣ ವ್ಯಾಪಾರಸ್ಥರು, ಹೌದು, ದೊಡ್ಡ ವ್ಯಾಪಾರಸ್ಥರಲ್ಲ ಅಥವಾ GST ಪೇರ್, ಇನ್ಕಮ್ ಟ್ಯಾಕ್ಸ್ ಪೇರ್ ಅಂತವರಲ್ಲ, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಈ ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದಂತೆ. ಸೊ ಹಾಗಾದ್ರೆ ಇದಕ್ಕೆ ವಯಸ್ಸಿನ ಮಿತಿ ಆದ್ರೂ ಏನು? 18ರಿಂದ 40 ವರ್ಷ, 18 ಮೇಲ್ಪಟ್ಟಿರಬೇಕು, 40 ವರ್ಷದ ಒಳಗಿರಬೇಕು. ಅವಾಗ ನೀವು ಇದಕ್ಕೆ ಅಪ್ಲೈ ಮಾಡಬಹುದಂತೆ. ಎಷ್ಟು ಬೇಗ ಅಪ್ಲೈ ಮಾಡ್ತೀರಿ ಅಷ್ಟು ಬೇಗ ಒಳ್ಳೇದು. ವಯಸ್ಸಾದ ಮೇಲೆ ಅಪ್ಲೈ ಮಾಡೋದಲ್ಲ, ಬೇಗನೆ ಅಪ್ಲೈ ಮಾಡಿಕೊಂಡು ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದನ್ನ ನೋಡೋದಾದ್ರೆ, ಮುಖ್ಯವಾಗಿ ಆಧಾರ್ ಕಾರ್ಡ್, ಇದೆಲ್ಲ ಯೋಜನೆಗೆ ಬೇಕೇ ಬೇಕು. ಹೌದು, ಇದಕ್ಕೆ ಒಂದು ಮೊಬೈಲ್ ನಂಬರ್ ಲಿಂಕ್ ಇರಬೇಕು. ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಬೇಕು, ಯಾಕಂದ್ರೆ ನಿಮ್ಮ ಅಕೌಂಟ್ ದುಡ್ಡು ಬರಬೇಕಲ್ವಾ. ಸೊ ಬ್ಯಾಂಕ್ ಪಾಸ್ಬುಕ್ ಬೇಕು. ಅದರಲ್ಲಿ ಪೋಸ್ಟ್ ಆಫೀಸ್ ನಲ್ಲಿ ಇರ್ತಕ್ಕಂತಹ ಅಕೌಂಟ್ ಮಾಡಿದ್ರು ಬೆಟರು. ಇನ್ನು ಮೊಬೈಲ್ ಸಂಖ್ಯೆ ಈ 2 ಆಧಾರ್ ಕಾರ್ಡ್ಗೂ ಮತ್ತು ಬ್ಯಾಂಕ್ ಪಾಸ್ಬುಕ್ಗೆ ಲಿಂಕ್ ಆಗಿರಬೇಕು. ಇನ್ನು ವೋಟರ್ ID ಬೇಕಾಗತ್ತೆ. ಸೊ ಇನ್ನು ರೇಷನ್ಸ್ ಕಾರ್ಡ್ ಬೇಕಾಗತ್ತೆ. ಅದು BPL ಅಥವಾ APL ರೇಷನ್ ಕಾರ್ಡ್ ಇದ್ರು ಸಹಿತ ನಡೆಯುತ್ತೆ. ಇನ್ನು ನೀವು ಸರ್ಕಾರಿ ನೌಕರಸ್ಥರಿದ್ರೆ ಖಂಡಿತವಾಗ್ಲೂ ಜಮಾ ಆಗೋದಿಲ್ಲ. ಆದಷ್ಟು ಇಲ್ಲಿ APL ನಡೆಯೋದಿಲ್ಲ ಅಂತೆ. BPL ರೇಷನ್ ಕಾರ್ಡ್ ಇದ್ದಂತವರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು, ಅಥವಾ ಬಡತನ ರೇಖೆಗೆ ಕೆಳಗಡೆ ಇದ್ದಂತವರು ಇದಕ್ಕೆ ಅಪ್ಲೈ ಮಾಡಬಹುದು ಅಂತ ತಿಳಿಸಿದ್ದಾರೆ. ಸೊ ಹಳ್ಳಿಯಲ್ಲಿರ್ತಕ್ಕಂತಹ ಒಂದು ಜನರು ಗ್ರಾಮವನ್ನು, ಕರ್ನಾಟಕವನ್ನು ನೀವು ಅಪ್ಲೈ ಮಾಡಬಹುದು. ಗ್ರಾಮವನ್ಗೆ ಅಪ್ಲೈ ಮಾಡಬಹುದು. ಇನ್ನು ಸಿಟಿಯಲ್ಲಿ ಇರ್ತಕ್ಕಂಥವ್ರು ಬೆಂಗಳೂರುವನ್ನು, ಕರ್ನಾಟಕವನ್ನು, CSC ಸೆಂಟರ್ ಗಳಿಗೆ ಹೋಗಿ ಅಪ್ಲೈ ಮಾಡಬಹುದಂತೆ. ಸೊ ಹಾಗಾದ್ರೆ ಈ ಯೋಜನೆ ಯಾವುದು? ಇದನ್ನ ಡೈರೆಕ್ಟ್ ಆಗಿ ದುಡ್ಡನ್ನ ಜಮಾ ಮಾಡ್ತಾರ? ಖಂಡಿತವಾಗ್ಲೂ ಇಲ್ಲ. ಇಲ್ಲಿ ಒಂದ್ ಸ್ವಲ್ಪ ಇನ್ವೆಸ್ಟ್ ಕೂಡ ಮಾಡಬೇಕಾಗತ್ತೆ. ಸೊ ಹಾಗಾದ್ರೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀನಿ ಕರೆಕ್ಟ್ ಆಗಿ. ಈಗ ಮೇನ್ ಇಂಪಾರ್ಟೆಂಟ್ ಮಾಹಿತಿ, ಇದನ್ನ ಕೇಳಿಸ್ಕೊಳ್ಳಿ. ಈ ಯೋಜನೆಯ ಹೆಸರು ಬಂದ್ಬಿಟ್ಟು ನೀವು ತಮಿಳ್ನಲ್ಲಿ ನೋಡಿರ್ತೀರಿ, ಈ ಶ್ರಮ ಕಾರ್ಡ್ ಅಂತ. ಇದ್ರ ಬಗ್ಗೆ ತಿಳ್ಕೊಂಡಿರ್ತೀರಿ, ಒಬ್ಬರು ತಿಳ್ಕೊಂಡಿರೋದಿಲ್ಲ. ಮತ್ತು ಇದಕ್ಕೆ ಅಪ್ಲೈ ಕೂಡ ಕೆಲವೊಂದಿಷ್ಟು ಜನ ಕೂಡ ಆಲ್ರೆಡಿ ಈಗ ಲಾಭವನ್ನ ಪಡಿತಾ ಇದ್ದಾರೆ. ಇನ್ನು ನೀವು ಕೂಡ ಪಡ್ಕೊಳ್ಬೇಕಂದ್ರೆ ಈ ಶ್ರಮ ಕಾರ್ಡ್ಗೆ ಅಪ್ಲೈ ಮಾಡಬೇಕು. ಮತ್ತೆ ಇದರಲ್ಲಿ ಹೂಡಿಕೆ ಕೂಡ ಮಾಡ್ಬೇಕಾಗತ್ತೆ. 18ರಿಂದ 40 ವರ್ಷ ಒಳಗಿರ್ತಕ್ಕಂತಹ ಫಲಾನುಭವಿಗಳು ಇದಕ್ಕೆ ಅಪ್ಲೈ ಮಾಡಿದ ತಕ್ಷಣ ಇಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಪ್ರತಿ ತಿಂಗಳು ಕೂಡ ಇಂತಿಷ್ಟು ಅಂತ ಹೇಳ್ಬಿಟ್ಟು ತುಂಬಬೇಕು. ನಿಮಗೆ 1,000 ಅಥವಾ 2,000 ತುಂಬಂತ ಸರ್ಕಾರ ಹೇಳ್ತಾ ಇಲ್ಲ, ಕೇವಲ 50 ರೂಪಾಯಿ. ಸೊ ಎಲ್ಲೋ ನೀವು ತಿಂದು ಉಗುಳ್ತಾ ಇರ್ತೀರಿ. ಈಗ ಬಹಳಷ್ಟು ಜನ ಗಂಡು ಮಕ್ಕಳು ಈಗ ಗುಟ್ಕಾ ತಿಂದು ಅಥವಾ ಇನ್ನಿತರ ಸಿಗರೇಟ್, ಇದೆಲ್ಲ ರೀತಿಯ ನಾನಾ ರೀತಿಯ ಒಂದು ಚಟಗಳಿರ್ತಾವೆ, ಅಥವಾ ಚಟ ಇಲ್ಲದೆ ಇರೋ ಇಂಥವ್ರು ಕೂಡ ಇರ್ತಾರೆ, ಅದೇನಿಲ್ಲ. ಸೊ ಆದ್ರೆ ಕೆಲವೊಂದಿಷ್ಟು ಕಡೆ ಸುಮ್ನೆ ಹಾಗೆ ಖರ್ಚು ಮಾಡಿ ಬಿಡ್ತಾ ಇರ್ತೀರಿ. ಆ ಒಂದು 50 ರೂಪಾಯಿ ನಿಮಗೆ ಮುಂದಿನ ಜೀವನಕ್ಕೆ ಬಹಳ ಹೆಲ್ಪ್ ಆಗತ್ತೆ. ಅದನ್ನ ನೀವು ಮರೆತು ಬಿಟ್ಟಿದ್ದೀರಿ. ಆ 50 ರೂಪಾಯಿ ನೀವು ಹೇಗೆ ಅಕೌಂಟ್ ನಲ್ಲಿ ಹಾಕ್ತೀರಿ, ಅದಕ್ಕೆ ಸಪರೇಟ್ ಆಗಿ ಅಕೌಂಟ್ ಓಪನ್ ಮಾಡಿರ್ತೀರಿ. ಆ ಅಕೌಂಟ್ ನಲ್ಲಿ ಹೇಗೆ ದುಡ್ಡು ಜಮಾ ಮಾಡ್ತೀರಿ, ನೇರವಾಗಿ ನಿಮ್ಮ ಖಾತೆಗಳಿಗೆ ಕೇಂದ್ರ ಸರ್ಕಾರದಿಂದನೂ ಕೂಡ 50 ರೂಪಾಯಿ ಬಂದು ತಲುಪುತ್ತೆ. ಜೊತೆಗೆ ನೀವು 100 ರೂಪಾಯಿ ಹಾಕಿದ್ರೆ
ಕೇಂದ್ರದಿಂದನೂ ಕೂಡ 100 ರೂಪಾಯಿ ಬಂದು ತಲುಪುತ್ತೆ. ನೀವು 200 ರೂಪಾಯಿ ತನಕ ಹಾಕಿದ್ರೆ ಕೇಂದ್ರದಿಂದನೂ ಕೂಡ 200 ರೂಪಾಯಿ ಹಾಕುತ್ತೆ. ಸೊ ನೀವು ಹೇಗೆ ಜಮಾ ಮಾಡ್ತಾ ಹೋಗ್ತೀರಿ, ಕೇಂದ್ರ ಸರ್ಕಾರದಿಂದನೂ ಕೂಡ ಜಮಾ ಆಗ್ತಾ ಬರುತ್ತೆ. ಸೊ ಹೀಗೆ ಇದು ಎಲ್ಲವೂ ಕೂಡ್ತಾ ಕೊನೆಯದಾಗಿ ನಿಮಗೆ 60 ವರ್ಷ ಆದ ಮೇಲೆ ನಿಮಗೆ ಪ್ರತಿ ತಿಂಗಳು ಕೂಡ 3,000ದಂತೆ ಜಮಾ ಆಗ್ತಾ ಬರುತ್ತೆ. ಸೊ ನೀವು ಅನ್ಕೊಳ್ಬಹುದು, ನಾವು ತೀರಿ ಹೋದ್ಮೇಲೆ ಸೊ ನಮಗ್ ದುಡ್ಡು ಬರ್ಲಿಲ್ಲ ಅಂದ್ರೆ ಏನ್ ಮಾಡಂಗ ಅಂದ್ರೆ ನಾವು ತೀರಿ ಹೋಗ್ತೀವಿ. 60 ವರ್ಷದ ತನಕ ಬದುಕೋದೇ ಈಗ ಮುಷ್ಕಿಲ್ ಆಗ್ಬಿಟ್ಟಿದೆ. ಬಹಳಷ್ಟು ಜನ 50 ಅಥವಾ 57 ಈ ರೀತಿ ಮನ್ನ ಹೊಂತಿರ್ತಾರೆ. ಅಂತದ್ರಲ್ಲಿ ನಾವು ದುಡ್ಡು ಹಾಕಿರ್ತಕ್ಕಂತಹ ರಿಟರ್ನ್ ಬರುತ್ತಾ? ಖಂಡಿತವಾಗ್ಲೂ ಬರುತ್ತೆ. ನಾಮಿನಿ ಯಾರ್ದು ಮಾಡಿರ್ತೀರಿ ಅವರ ಅಕೌಂಟ್ಗಳಿಗೆ ಈ ದುಡ್ಡು ಜಮಾ ಆಗತ್ತೆ. ಸೊ ನೀವು ತಲೆ ಕೆಡಿಸ್ಕೊಳ್ಳುವಂತೆ ಇಲ್ಲ. ಅಂದ್ರೆ ನಾವು ತೀರಿ ಹೋದ್ರೆ ನಮ್ಗೆ ದುಡ್ಡು ಬರೋದಿಲ್ಲ, ನಾವು ಹಾಕಿರ್ತಕ್ಕಂತಹ ದುಡ್ಡು ಕೂಡ ವೇಸ್ಟ್ ಅಲ್ವಾ? ಈ ಪ್ರಶ್ನೆ ಬಂದಿದ್ದೆ ಆದ್ರೆ ಇದು ಉತ್ತರ ಇದ್ರೆ ನಾಮಿನಿ ಮಾಡಿದಂತವರಿಗೆ ದುಡ್ಡು ಬಂದು ತಲುಪುತ್ತೆ. ನಿಮ್ಮ ಮಕ್ಕಳನ್ನ ಅಥವಾ ನಿಮಗೆ ಯಾರು ಸರಿ ಅನಿಸ್ತಾರೋ ಅವ್ರನ್ನ ನಾಮಿನಿ ಮಾಡ್ಕೊಳ್ಬಹುದು. ಈ ಒಟ್ಟಾರೆಯಾಗಿ ಈ ರೀತಿ ನೀವು ಯೋಜನೆಯವನ್ನ ಲಾಭವನ್ನ ಪಡ್ಕೊಳ್ಬಹುದು. ಗ್ರಾಮವನ್ನು ಕರ್ನಾಟಕವನ್ನು ಬಾಪು ಸೇವಾ ಕೇಂದ್ರಗಳಿಗೆ ಹೋಗಿ ಭೇಟಿ ಕೊಡಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಕೂಡ ಕೊಡ್ತಾರೆ. ಸೊ ಈ ವಿಷಯವನ್ನ ಆದಷ್ಟು ಎಲ್ಲ ಪುರುಷ ಹಾಗೂ ಮಹಿಳೆಯರಿಗೆ 18 ವರ್ಷದ ತುಂಬಿದ ಸಾರ್ವಜನಿಕರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.